ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ತ್ರಿಬಲ್ ಎಂ ಮಯಾಂಕ್ ಚಾನಲ್ನ ನಿಮ್ಮ ಪ್ರೀತಿಯ ಧಾರವಾಡದ ಹುಡುಗ. ಸೊ ಮೊನ್ನೆಯ ಲಾಗ್ ಜೊತೆಗೆ ಇವತ್ತಿನ ಲಾಗನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅದರ ಲೈಕ್ ಶೇರ್ ಹಾಗೆ ಕಮೆಂಟನ್ನು ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಂದುವರಿಸ್ತೀನಿ. ಸೊ ನೋಡಿ, ಇಲ್ಲಿ ಈ ಟೆಂಪಲ್ ನೀವು ಓಲ್ಡ್ ಲಾಗಲ್ಲಿ ನೋಡಿದ್ದೀರಾ. ಸೊ ಆ ಟೆಂಪಲ್ನ ಪ್ರತಿಬಿಂಬ ನೀರಿನಲ್ಲಿ ಹೇಗೆ ಕಾಣ್ತಾ ಇದೆ ಅಂತ. ಸೊ ಅದು ನಿಮ್ಗೆ ಹೇಗೆ ಅನಿಸುತ್ತೆ ಅದನ್ನು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಿದ್ದೀನಿ. ನೀರಲ್ಲಿ ನೋಡಿ ಹೇಗೆ ಫಾಗ್ ಹೋಗ್ತಾ ಇದೆ. ಸೊ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದೆ. ಸೊ ನಿಮ್ಮ ಕಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ನಮಗೆ ತಿಳಿಸಿ ನೀರಲ್ಲಿ ನೋಡ್ತಾ ಇದ್ದರೆ. ನೆಕ್ಸ್ಟ್ ನಾವು ಇಲ್ಲಿಂದ ಈಗ ಇಲ್ಲಿ ಕಲ್ಚರಲ್ ಹಾಲ್ ಇದೆ ಮತ್ತು ಒಂದು ಮೆಡಿಟೇಷನ್ ಹಾಲ್ ಇದೆ. ಸೊ ಎರಡೂ ಹಾಲಲ್ಲಿ ಒಂದೊಂದು ಬುದ್ಧನ ಮೂರ್ತಿ ಇದ್ದಾವೆ ದೊಡ್ಡದು. ಅದನ್ನ ಇವಾಗ ನಾವು ನೆಕ್ಸ್ಟ್ ನೋಡೋಣ. ಓಕೆ, ಸೊ ನೋಡಿ, ಇದೇ ಮೆಡಿಟೇಷನ್ ಹಾಲ್ನ ಎಂಟ್ರೆನ್ಸ್ ಗೇಟ್ ಇದೆ. ಇದು ಈ ಗೇಟ್ ಪಕ್ಕದಲ್ಲಿ ಇಲ್ಲಿ ಆನೆ ಸ್ಟ್ಯಾಚು ಇದೆ ನೋಡಿ. ಬನ್ನಿ ನಾವು ಈಗ ಒಳಗಡೆ ಹೋಗೋಣ. ಇಲ್ಲಿ ಅಕ್ಕಪಕ್ಕ ಎಲ್ಲ ರೂಮ್ಸ್ ಇದ್ದಾವೆ. ಸೊ ಸ್ಟಾಫ್ ಪಾರ್ಟಿ ಇಲ್ಲಿರ್ತಾರೆ. ಈ ಮುಂದ್ಗಡೆ ಕಾಣೋದೇ ಮೆಡಿಟೇಷನ್ ಹಾಲು. ಇದು ನೋಡಿ, ಇವಾಗ ನಾವು ಮೆಡಿಟೇಷನ್ ಹಾಲ್ ಒಳಗೆ ಬಂದಾಯಿತು. ಸೊ ನಾ ಹೇಳಿದ್ನಲ್ಲ ಆವಾಗಲೇ, ಈ ಮೆಡಿಟೇಷನ್ ಹಾಲಲ್ಲಿ ಬುದ್ಧನ ಮೂರ್ತಿ ಇದೆ ಅಂತ. ನೋಡಿ, ಇದು ಹಾಲೆಲ್ಲ ಎಷ್ಟು ಶಾಂತವಾಗಿದೆ. ಸೊ ಇಲ್ಲೆಲ್ಲ ಬಂದು ಕೂತ್ಕೊಂಡು ಯೋಗ ಮತ್ತು ಮೆಡಿಟೇಷನ್ನ ಮಾಡ್ತಾರೆ ಇಲ್ಲಿ ಅವರು. ನೋಡಿ ಹಾಲ್ ನೋಡಿ. ಸೊ ಈ ಮೂರ್ತಿ ಹೇಳಿರೋದು ಎಲ್ಲ ಮಂದಿರಲ್ಲಿ, ಅಂದರೆ ಇಲ್ಲಿ ಯಾವುದೇ ಹಾಲ್ ಇರಲಿ ಆ ಹಾಲಲ್ಲಿ ಈ ಥರ ಒಂದೊಂದು ಬುದ್ಧನ ಮೂರ್ತಿ ಇರ್ತವೆ. ನೋಡಿ, ಯಾರಿಗಾದರೂ ನೆನಪಾಗ್ಬೋದು, ನಮ್ಮದು ಧಾರವಾಡ ಹುಬ್ಳಿ ನಡ ಕಡೆ ವರೂರು ಅಂತ ಇದೆಯಲ್ಲ, ವರೂರಲ್ಲಿ ಟಿಬೇಟ್ ಕ್ಯಾಂಪ್ ಇದೆಯಲ್ಲ. ಸೊ ಅಲ್ಲಿ ಇದೇ ಥರ ಇದೆ. ಸೊ ಅದು ದೊಡ್ಡದಿದೆ ಸ್ವಲ್ಪ. ಇದು ನೋಡಿ ಕಲ್ಚರಲ್ ಹಾಲ್ ಇದು. ಸೊ ಇಲ್ಲಿ ಏನಾದರೂ ಇವರು ಪ್ರೋಗ್ರಾಮ್ಸ್ ಮಾಡ್ಬೇಕಂತಂದರೆ ಇದೆಲ್ಲ ಇರ್ತದೆ. ಸೊ ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಕಾಣ್ತಾ ಇದ್ದಲ್ಲ, ಇನ್ನೂ ಇದ್ದಾರೆ ಸುಮಾರು ಈ ಕಡೆ. ಇವರೆಲ್ಲ ಇಲ್ಲಿ ಪ್ರೇಯರ್ ಮತ್ತು ಸಾಯಂಕಾಲ ಎಲ್ಲ ಇದು ಮಾಡ್ಕೋತಾರೆ. ಸೊ ನಿಮಗೆ ಮುಂದ್ಗಡೆ ಕಾಣ್ತಾ ಇದೆಯಲ್ಲ, ಅದು ಬುದ್ಧನ ಸ್ಟ್ಯಾಚು. ಅದು ಬಿದಿರಿನಿಂದ ಮಾಡಿರೋವಂಥದ್ದು. ಸ್ಟಿಕ್ ಇದೆಲ್ಲ ಬಿದಿರಿನ ಸ್ಟಿಕ್ಕು, ಅದರಿಂದ ಮಾಡಿದಿರುವಂಥ ಒಂದು ಸ್ಟ್ಯಾಚು ಅದು. ಇದು ಹೂವಿನ ಲೋಕವೇ ಇಲ್ಲಿ ಗೆಳತಿಯರಿಲ್ಲವೇ. ಈ ಹಾಡು ಯಾಕೆ ನೆನಪಾಯ್ತು ಅಂತಂದರೆ, ಇಲ್ಲೆಲ್ಲ ಹೂವಿನ ತೋಟ ಇದೆಲ್ಲ, ಅದಕ್ಕಾಗಿ ನೆನಪಾಗ್ತಾ ಇದೆ. ಸೊ ಇಲ್ಲಿ ಯಾರು ಗೆಳತಿಯರಿಲ್ಲ, ಯಾಕಂದರೆ ಇದು ಬೆಳಗಿನ ಟೈಮು, ಇನ್ನೂ ಯಾರು ಬಂದಿಲ್ಲ. ಇಲ್ಲಿ 9:30-10 ಗಂಟೆ ಮೇಲೆ ಬರ್ತಾರೆ. ಸೊ ನೋಡಿ, ಸೂರ್ಯನ ಕಿರಣದಿಂದ ಹೇಗೆ ಕಾಣ್ತಾ ಇದೆ ದೇವಾಲಯ. ಮತ್ತು ಹೂವಿನ ತೋಟ ಎಲ್ಲ ಕಲರ್ ಆಗಿದ್ದಾವೆ. ಈ ಮಂದಿರ ನಿಮಗೆ ಡಿಸೈನ್ ಹೇಗೆ ಕಾಣ್ತಾ ಇದೆ ಅಂತ ನೀವು ನನಗೆ ಹೇಳಿ. ನೋಡಿ ಅದು ಕಲರೆಲ್ಲ ಹೇಗಿದೆ, ಮತ್ತು ಇಲ್ಲಿ ವರ್ಕು, ಆಮೇಲೆ ಇಲ್ಲಿ ಗಾರ್ಡನ್ ನೋಡಿ, ಗುಲಾಬಿ ಹೂವೆಲ್ಲ ಹೇಗೆ ಚೆನ್ನಾಗಿದೆ. ರೋಸ್ ಹೇಳಿದ್ನಲ್ಲ ಕಲರ್ ಅಂತ. ಸೊ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಪ್ಲೀಸ್ ಶೇರ್ ಮಾಡಿ. ಇಲ್ಲಿ ನೋಡಿ, ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಇಲ್ಲಿ ಬಿದಿರಿನಿಂದ ಅಂದರೆ ಸ್ಟಿಕ್ನಿಂದ ಮಾಡಿರುವಂತಹ ಮೂರ್ತಿ ಇದೆ ಅಂತ. ನಾನು ಆವಾಗಲೇ ದೂರಿಂದ ತೋರಿಸಿದ್ದೆ ನಿಮಗೆಲ್ಲ. ಸೊ ಇಲ್ಲಿ ಸಮೀಪ ಈಗ ನಾನು ಮತ್ತೆ ಮುಂದೆ ಬಂದಿದ್ದೀನಿ. ಸೊ ಇದೇನು ಮೂರ್ತಿ ಕಾಣ್ತಾ ಇದೆಯಲ್ಲ ಸ್ಟ್ಯಾಚು, ಅದು ಬಿದಿರಿನಿಂದ ಸ್ಟಿಕ್ನಿಂದ ಮಾಡಿರುವಂಥದ್ದು. ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದೆಲ್ಲ ಕೈಯಲ್ಲಿರೋದೆಲ್ಲ ಇದೆಲ್ಲ ಬಿದಿರಿನಿಂದ ಮಾಡಿರುವಂಥ, ಅಂದರೆ ಕಟ್ ಮಾಡಿದ್ದಾರೆ. ಸೊ ಇದೆಲ್ಲ ಸ್ಟಿಕ್ನಿಂದ ಮಾಡಿರುವಂತಹ ಮೂರ್ತಿ. ಚೆನ್ನಾಗಿದೆ, ನೋಡೋದಕ್ಕೆಲ್ಲ ಸೂಪರಾಗಿ ಕಾಣುತ್ತೆ. ಸೊ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನೋಡಿ, ಇದು ಆವಾಗಲೇ ದೂರಿಂದ ಇದು ಮಾಡಿದ್ನಲ್ಲ, ಅದು ಸರಿ ಕಾಣಲಿಲ್ಲ ಅಂತ ನಾನು ಮತ್ತೆ ಮುಂದೆ ಬಂದು ಇದು ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಹೇಗೆ ಅನಿಸಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಹಾಗೆ ಮತ್ತೆ ಮುಂದಿನ ಲಾಗ್ ಜೊತೆಗೆ ಭೇಟಿ ಆಗೋಣ. ಜೈ ಹಿಂದ್, ಜೈ